ಬ್ರೋ ನೀವೇನು ತೊಗೊಳ್ಳಿಲ್ಲಕ್ಕೆ? ಓ ಸೂಪರ್ ಹೊಡೆದ್ರು ಡೈಲಾಗ್ ನೋಡಿ. ಇವೆಲ್ಲ ಯಾವುದು ಬೇಡ, ಈ ಒಂದು 10,000 ರೂಪಾಯಿ ಹಾಕೋಬದ್ಲು 10,000 ಎಣ್ಣಿಗೆ ಹಾಕ್ಬೋದು ಅಂತ ಜಾಲಿ ಬಿಡಿ. ನಮಸ್ಕಾರ ಎಲ್ರಿಗೂ, ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಇವತ್ತಿನ ವ್ಲಾಗ್ ಬಂದು ನಮ್ಗೆ ಗೊತ್ತಿರುತ್ತೆ ತಮ್ನೈಲಲ್ಲಿ ಸ್ಪಿಟಿಗೆ ಒಂದು ಶಾಪಿಂಗ್ ಇಟ್ಕೊಂಡಿದ್ದೀವಿ. ಅಂದರೆ ಡೆಕಾಥ್ಲಾನ್ಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಏನಾದರೂ ಬೇಕಾಗಿರೋಂಥ ವಿಂಟರ್ಗೆ, ಅಲ್ಲಿನ ಸ್ಪಿಟಿ ವಿಂಟರ್ಗೆ ಬೇಕಾಗಿರುವಂಥ ಒಂದು ಕ್ಲಾತ್ಸು ಅಂದರೆ ಜಾಕೆಟ್ಸು ಎಲ್ಲ ತೊಗೊಂಡೋಗ್ಬೇಕು ಅಂತ ಇದ್ದೀವಿ. ಹಿಂದೆಗಡೆ ನಮ್ಮ ಮಗನ್ನ ತಗೊಂಡು ಹೋಗ್ತಾ ಇದ್ದೀವಿ. ನಾನು ಏರಿಯಾದಲ್ಲಿದ್ದರೆ ಅವ್ನು ನನ್ನ ಜೊತೆಲಿ ಇರ್ತಾನೆ. ಹಂಗೆ ವರುಣ್, ನಮ್ಮ ಸ್ಪಿಟಿಗೆ ಬರ್ತಿರೋ ವರುಣು ಅವ್ರ ಗಾಡೀಲೇ ಈಗ ಹೋಗ್ತಾ ಇದ್ದೀನಿ ಇದಕ್ಕೆ ಡೆಕಾಥ್ಲಾನ್ಗೆ. ಇದು ತಾರ್ ರಾಕ್ಸು ಇದೇ ಗಾಡೀಲಿನೇ, ಈ ಗಾಡಿನೂ ಬರ್ತಾ ಇದೆ. ಫುಲ್ಲು ಸಖತ್ತು ಪ್ರೀಮಿಯಮ್ ಆಗಿದೆ ಗಾಡಿ. ಫುಲ್ಲು ಆ್ಯಕ್ಚುಲಿ ಔಟ್ಸೈಡ್ ಇನ್ನೂ ನೆಕ್ಸ್ಟ್ ಲೆವೆಲ್ ರೆಡಿ ಆಗಿದೆ. ಮೊನ್ನೆ ಎಲ್ಲ ಸ್ವಲ್ಪ ಪೊಲೀಸರು ಚೆಕ್ ಮಾಡಿ ಸ್ವಲ್ಪ ಫಾಗ್ ಲೈಟ್ಸ್ ಎಲ್ಲ ಬಿಚ್ಚವ್ರೆ. ಇಲ್ಲ ಅಂದಿದ್ರೆ ಎಲ್ಲ ಇತ್ತು, ತುಂಬ ಮಾಡಿಫಿಕೇಷನ್ ಆಗಿತ್ತು ವರುಣ್ದು ಗಾಡಿಗೆ. ನಾನು ಫಸ್ಟು ನೋಡಿದಾಗೇ ಫುಲ್ ಖುಷಿ ಆಗುತ್ತೆ, ಏನು ಇಷ್ಟೊಂದು ಮಾಡಿಫಿಕೇಷನ್ ಆಗಿದೆ ಗಾಡಿ, ಸಖತ್ತಾಗಿದೆ ಅಂತ. ನೋಡೋಣ ಬನ್ನಿ, ಆಮೇಲೆ ಈಚೆ ತೋರಿಸ್ತೀನಿ. ಇನ್ನೂ ಬರ್ತಾರೆ ಇವತ್ತೆಲ್ಲರೂ, ಯಾರ್ಯಾರು ಬರ್ತಾರೆ ನೋಡೋಣ. ಡೆಕಾಥ್ಲಾನ್ ಪಾರ್ಕಿಂಗ್ಗೆ ಬಂದು, ಸೊ ಇದೇ ಗಾಡಿ ತುಂಬ ಮಾಡಿಫಿಕೇಷನ್ ಆಗಿತ್ತು. ಇಲ್ಲಿ ಫಾಗ್ ಲ್ಯಾಂಪ್ಸ್ ಎಲ್ಲ ಇತ್ತು, ಎಲ್ಲ ಬಿಚ್ಚಿದ್ದಾರೆ. ರಿಮ್ ನೋಡಿ, ಟೈರ್ ರಿಮ್ಗಳು ಆಟಿ ಹೆಂಗಿದೆ, ಫೌಂಡರ್ ಆಫ್ ರೋಡ್. ಸೊ ಈ ಗಾಡಿ ನಮ್ಮ ಸ್ಪಿಟಿಗೆ ಬರ್ತಾಯಿದೆ, KCN. ಮತ್ತು ಭರತ್ತು ಜಿಮ್ ಟ್ರೈನರ್, ಇವರು ಬರ್ತಾವ್ರೆ ಸ್ಪಿಟಿಗೆ ಎಲ್ಲರೂ. ನೋಡೋಣ. ಇಲ್ಲಿ ಮಾಮೂಲಿ ವಿಂಟರ್ಗೆ ಬೇಕಾಗಿರೋವಂಥ ಒಂದು -ಡಿಗ್ರಿ ಮತ್ತು ಟೆಂಪ್ರೇಚರ್ಗೆ ಬೇಕಾಗಿರೋವಂಥ ಒಂದು ಕರೆಕ್ಟಾಗಿ ಇದೆ. ನೋಡ್ತಾ ಇದ್ದೀವಿ. ಮನೋಜ್ ಅವರು ಬಂದವರೆ ಮೈಸೂರಿಂದ. ನಮ್ಮ ಜಟಾಯಿಗೆ ಫಸ್ಟು ರೈಡು ಸ್ಪಿಟಿಗೆ ಬರ್ತಾರೆ, ಡೈರೆಕ್ಟ್ ದೊಡ್ಡ ರೈಡ್ಗೆ. ವೆಲ್ಕಮ್, ಸೂಪರ್. ಈಗ ಇನ್ನೂ ಇವರೆಲ್ಲ ತೊಗೊಳ್ತಾ ಇದ್ದಾರೆ. ನೋಡೋಣ, ಎಲ್ಲ ಇನ್ನೂ ಬರಬೇಕು, ಬಾಯ್ಸು ಬರ್ತಾವ್ರೆ. ಟ್ರೆಕ್ಕಿಂಗ್ ಶೂಸ್ ಎಲ್ಲ ಇದೆ ನನ್ನ ಹತ್ರ ಆಲ್ರೆಡಿ, ಇವಾಗ ಹಾಕ್ಕೊಂಡು ಬಂದಿದ್ದೀನಿ ಆಲ್ರೆಡಿ. ನಾನು ಆಲ್ರೆಡಿ ಎಲ್ಲ ತೊಗೊಬಿಟ್ಟಿದ್ದೀನಿ. ನಾವು ವರ್ಷ ಲಡಾಖು ಆ ಕಡೆ ನಾರ್ತ್ ಈಸ್ಟ್ ಕಡೆ ಎಲ್ಲ ಹೋಗೋದ್ರಿಂದ ತೊಗೊಂಡು ಇಟ್ಕೊಂಡಿದ್ದೀನಿ. ಸೊ ನೋಡೋಣ, ಏನಾದರೂ ಬೇಕಾದರೆ ತೊಗೊಳ್ತೀನಿ, ಇಲ್ಲಾಂದರೆ ಅದೇ ಯೂಸ್ ಮಾಡ್ತೀನಿ. ತುಂಬ ಇದೆ, ಸುಮ್ಮನೆ ವೇಸ್ಟ್ ಮಾಡೋದಕ್ಕೆ ಇರೋದನ್ನೇ ಹಾಕೊಳ್ಳೋಕ್ಕಾಗಲ್ಲ. ಯಾಕಂದರೆ ನಮಗೇನಿದ್ರು ವಿಂಟರ್ ಟೈಮಲ್ಲಿ ಯೂಸ್ ಆಗೋದು, ಅದು ಬೆಂಗಳೂರು ವೆದರ್ ವಿಂಟರ್ಗೆಲ್ಲ, ಕರ್ನಾಟಕಕ್ಕೆಲ್ಲ -ಡಿಗ್ರಿಗೆ, ಇಲ್ಲಾಂದರೆ ಲಡಾಖು ಜಾಗದಲ್ಲಿ ಇದೆ. ಇವಾಗ ಯಾವ್ದು ಬೇಕೋ ನೋಡೋಣ. ಸೊ ಏನು ಅಂದರೆ ಈಗ ಇದು ಜಸ್ಟು ಎಲ್ಲರೂ ಏನು ಅಂದ್ಕೊಳ್ತಾರೆ, ಇದೊಂದು ತೊಗೊಬಿಟ್ರೆ -ಡಿಗ್ರಿಗೆ ನಮಗೆ ಫುಲ್ಲು ಆಗ ಅವಾಯ್ಡ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಆ್ಯಕ್ಚುಲಿ ಹಂಗಲ್ಲ. ಸೊ ಇದು ಬಂದು ಜಸ್ಟು ಮೇಲ್ಗಡೆ ಒಂದು ಜಾಕೆಟು. ಅದಕ್ಕೆ ಮುಂಚೆ ನಾವು ಈ ಒಂದು ಥರ್ಮಲ್ಲು ಟಿ ಶರ್ಟ್ ತೊಗೋಬೇಕು. ಸೊ ಇದು ಬಂದು ನಿಮಗೆ ಬಾಡಿ ಫಿಟ್ ಇರೋದ್ರಿಂದ ಇದು ನಮ್ಮ ಬಾಡಿನ ಬೆಚ್ಚಗೆ ಮಾಡುತ್ತೆ. ಅದ್ರ ಜೊತೆ ಈ ಒಂದು ಫ್ಲೀಸು ಜಾಕೆಟು ಹಾಕೋಬೇಕು. ಸೊ ಅದ್ರ ಮೇಲೆ ಇದನ್ನು ಹಾಕ್ಕೊಂಡ್ರೆ -ಡಿಗ್ರಿ ಕಂಪ್ಲೀಟಾಗಿ ನಿಮಗೆ ಆ ಒಂದು ಟೆಂಪ್ರೇಚರ್ನ ಅವಾಯ್ಡ್ ಮಾಡ್ಬೋದು. ಸೊ ಕೆಲವ್ರು ಏನು ಮಾಡ್ತಾರೆ, ಇದನ್ನು ತೊಗೊಬಿಟ್ಟು ಬರೀ ಇದನ್ನೇ ಹಾಕ್ಕೊಂಡು ಇಲ್ಲ ನಮಗೆ ಚಳಿ ಆಗಿಲ್ಲ, ಕಂಟ್ರೋಲ್ ಆಗಿಲ್ಲ ಅಂತಾರೆ. ಸೊ 3 ಹಾಕ್ಕೊಂಡ್ರೆ ಮಾತ್ರ ಒಂದು ಟೆಂಪ್ರೇಚರ್ಗೆ, ಆ ಒಂದು -ಡಿಗ್ರಿ ಟೆಂಪ್ರೇಚರ್ಗೆ ಅವಾಯ್ಡ್ ಆಗುತ್ತೆ. ಸೊ ಇಲ್ಲಾಂದರೆ ವೆದರ್ ತಕ್ಕಂತೆ ನೀವು ನಾರ್ಮಲ್ ಆಗಿತ್ತು, ಬೆಚ್ಚಗಿತ್ತು, ಇಲ್ಲ ವೆದರ್ ಏನು ಅಷ್ಟೇನಿಲ್ಲ ಅಂದರೆ ನಾರ್ಮಲಾಗಿ ಇದು ಹಾಕೋಬೋದು, ಅದನ್ನು ಹಾಕೋಬೋದು. ಸಹದೇವು, ರಾಸ್ತಾ ವಂಶಿಯವರು ಮತ್ತು ಸುಜಿತ್ ಎಲ್ಲ ಇವಾಗ ಬಂದರು. ಸೊ ಎಲ್ಲ ಶಾಪಿಂಗ್ ಮಾಡೋದಕ್ಕೆ ಒಬ್ಬೊಬ್ಬರು ನಿಧಾನಕ್ಕೆ ಜಾಯ್ನ್ ಆಗ್ತಾರೆ. ವೆಲ್ಕಮ್ ಟು ಬೆಂಗಳೂರು. ಸಹದೇವ್ಗೆ ಸಕಲೇಶ್ಪುರ ಮಲೆನಾಡಲ್ಲಿದ್ದು ಯಾವಾಗಲೂ ಹೌದಾ? ಇಲ್ಲಿ ಬಿಡಿ, ಹಿಂಗಾದ್ರೂ ಬಂದ್ರಲ್ಲ ಬೆಂಗಳೂರಿಗೆ, ಬನ್ನಿ. ಸೊ ಆಮೇಲೆ ಇನ್ನೊಂದೇನು ಅಂದರೆ, ನಿಮ್ಗೆ ಇದೆಲ್ಲ ಯಾವುದೋ ಬೇಡ, ಒಂದೇ ಜಾಕೆಟ್ ಇರಲಿ ಅಂದರೆ ಇದನ್ನು ತೊಗೋಬೋದು. ಸೊ ಇದರಲ್ಲಿ ನಿಮಗೆ ಆಲ್ರೆಡಿ ಒಳಗಡೆ ಥರ್ಮಲ್ ಇರೋದ್ರಿಂದ ಮತ್ತು ಮೇಲ್ಗಡೆ ಫ್ಲೀಸ್ ಇರುತ್ತೆ, ಹೊರಗಡೆ ಇನ್ನೊಂದು ಥರ್ಮಲ್ ಇರೋದ್ರಿಂದ ಇದು ಒಂದೇ ಜಾಕೆಟ್ ಸಾಕು. ಬಟ್ ಪ್ರೈಸ್ ಬಂದಿದ್ದು 8,000 ಆಗುತ್ತೆ. ಸೊ ಇದು ಬಂದು ನಿಮಗೆ ಸಪ್ರೇಟಾಗಿ ತೊಗೊಂಡ್ರೆ ಏನೊಂದು ಆಲ್ಮೋಸ್ಟ್ ಎಲ್ಲ ಒಂದು 5,000 ರೂಪಾಯಿ ಆಗುತ್ತೆ. ಇನ್ನೊಂದು 2,000 ರೂಪಾಯಿ ಕೊಟ್ಟರೆ ಒಂದೇ ಜಾಕೆಟು, ಎಲ್ಲ ಒಂದೇ ಜಾಕೆಟು ಮುಗಿದೋಗುತ್ತೆ. ನಾನು ಜಸ್ಟ್ ಇತ್ತು ಒಂದು ಸುಮ್ಮನೆ ನೋಡಿದೆ ಚೆನ್ನಾಗಿತ್ತು ಅಂತ. ಯಾಕಂದರೆ ಯಾವಾಗಲೂ ನಾನು ಟ್ರಾವೆಲ್ ಮಾಡ್ತಾ ಇರೋದು, ನೆಕ್ಸ್ಟು ಲಡಾಖೆಲ್ಲ ಹೋಗ್ಬೇಕಾಗಿರೋದ್ರಿಂದ ಒಂದ್ಸರಿ ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಓಕೆ. ಸ್ವಲ್ಪ ಲೂಸ್ ಇದೆ, ಬಟ್ ಅವ್ರು ಹೇಳ್ತಾರೆ ಹೊರಗಡೆ ನೀವೆಲ್ಲ ಫ್ಲೀಸು ಮತ್ತು ಥರ್ಮಲ್ ಹಾಕಿದ್ರೆ ಇದಾಗುತ್ತೆ ಅಂತ. ಎಲ್ಲ ಬಂದಿದ್ದಾರೆ ಆಲ್ಮೋಸ್ಟು.
ನಮ್ಮ ಟೀಮ್ ಫುಲ್ಲು ಬಂದಿದ್ದಾರೆ, ಇನ್ನೂ ಬರಬೇಕು, ಕೆಲವರು ಬರ್ತಾ ಇದ್ದಾರೆ. ಮಧು ಅವರೇ, ವೆಲ್ಕಮ್ ಟು ಡೆಕಾಥ್ಲಾನ್ ಶಾಪಿಂಗ್ ಕ್ಲಬ್. ಚಂದ್ರವ್ರು ಬಂದರು. ಏನು ಶಾಪಿಂಗ್ ಮಾಡ್ತಿದ್ರೆ ಏನು ಈಗ? ನೀವು ಹಾಕೊಂಡಿರೋದೇ ಶಾಪಿಂಗ್ ಮಾಡೋಣ ಅಂತ ಇವಾಗ. ನೋಡಿ ನಿಮ್ಗೆ ಏನೇನು ಬೇಕು ನೋಡಿ, ಟೈಮ್ ಇದೆ, ತೊಗೊಳ್ಳಿ. ಎಲ್ಲ ಬಂದಿದ್ದಾರೆ ಬಾಯ್ಸ್ ಎಲ್ಲ ಒಟ್ಟಿಗೆ. ಸೊ ಏನಕ್ಕೆ ಅಂದರೆ ಒಟ್ಟಿಗೆ ಬಂದರೆ ಎಲ್ಲರಿಗೂ ಒಂದು ಸಜೆಷನ್ ಸಿಗುತ್ತೆ, ಮತ್ತು ಎಲ್ಲರೂ ನೋಡಿ ಒಬ್ರು ಹಾಕ್ಕೊಂಡಿರೋದು ನೋಡಿ ಇನ್ನೊಬ್ರು ಹಾಕ್ಕೊಂಡು ತೊಗೋಬೋದು ಅಂತ. ಇವ್ರು ನೋಡಿ ಇಲ್ಲಿ ಯಾವುದೋ ತೊಗೊಂಡಿದ್ದೀರಾ ಬ್ರೋ? ಇದೇನು ಆಗಲ್ಲ ಬ್ರೋ, ಇದು ಸ್ಟೈಲ್ ಅಷ್ಟೇ, ಸ್ಟೈಲಿಗೆ ಹಾಕೋದು ಅಷ್ಟೇ, ಅಂದರೆ ಫೋಟೋಗೆ ಹಾಕೋದು ಅಷ್ಟೇ. ನೀವು ಫೋಟೋಗೆ ಎಲ್ಲರೂ ಒಂದು ಕಡಿಮೆ ಇರೋ ವೆದರ್ಗೆ ಹಾಕೋಬೋದು. ಸೊ ತುಂಬ ಶಾಪಿಂಗ್ ಎಲ್ಲ ಮಾಡಿ ಸುಸ್ತಾಗಿ ಸ್ವಲ್ಪ ಇಲ್ಲೇ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟು ಶಾಪಿಂಗ್ ಎಲ್ಲ ಆಯಿತು, ಎಲ್ಲರೂ ತೊಗೊಂಡು. ಕೆಲವ್ರ ಹತ್ರ ಆಲ್ರೆಡಿ ಇದೆ, ಅದರಿಂದ ಅವರು ತೊಗೊಂಡಿಲ್ಲ. ಬೇರೆ ಬೇರೆ ಕಲೆಕ್ಷನ್ಸ್ ಬೇಕು ಅಂತ ಇರ್ತಾರೆ, ನಾವು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀವಿ ಅಂತ ಇರ್ತಾರೆ. ಸೊ ಅದಕ್ಕೆ ಬೇಕಾಗಿರೋದು ನಾವು ತೊಗೊಂಡಿದ್ದೀವಿ. ಇನ್ನೂ ತುಂಬ ಜನ ಬಂದಿಲ್ಲ. ಆ್ಯಕ್ಚುಲಿ ನಾವು ಹೋಗ್ತಿರೋದು ತುಂಬ ಜನ. ಸೊ ಸ್ಪೀಟಿಗೆ ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಜನ ಹೋಗ್ತೀವಿ ಅಂತ. ಸೊ ಅದು ನಮ್ಮ ಕಾರಲ್ಲೇ ಹೋಗ್ತಾ ಇರೋದು, ನಮ್ಮ ಒಂದು ಓನ್ ವೆಹಿಕಲ್ ಪ್ಲಸ್ಸು ನಮ್ಮದೇ ಓನ್ ಆರ್ಗನೈಸೇಷನು ಜಟಾಯಿ ಕ್ಲಬ್ಬಿಂದ. ಸೊ ಇಂಡಿವಿಜುವಲ್ ಆಗೇನು ಹೋಗ್ತಾ ಇಲ್ಲ, ನಮ್ಮದೇ ಓನ್ ಕಾರಲ್ಲಿ, ಮತ್ತು ಪ್ಲಸ್ಸು ಜಟಾಯು 24 ಅಡ್ವೆಂಚರ್ಸ್ ಕಡೆಯಿಂದ ಹೋಗ್ತಾ ಇರೋದು. ಆಲ್ಮೋಸ್ಟ್ ಆಯಿತು. ಒಂದು ಟೈಮಲ್ಲೆಲ್ಲ ಪ್ರಮೋಷನ್ಗೆ ಬರ್ತಾಯಿದೆ ಇಲ್ಲಿಗೆ. ಇವತ್ತು ನಾವೇ ಶಾಪಿಂಗ್ ಬಂದಿದ್ದೀವಿ. ಹಂಗೆ ಏನು ಬ್ರೋ, ಆಯಿತಾ ತೊಗೊಂಡಿದ್ದೆಲ್ಲ? ಎಲ್ಲ ಚೆನ್ನಾಗೈತೆ. ಓಕೆ ಬ್ರೋ, ನೀವೇನು ತೊಗೊಳ್ಳಿಲ್ಲಕ್ಕೆ? ಓ ಸೂಪರ್, ಹೊಡೆದ್ರು ಡೈಲಾಗ್ ನೋಡಿ. ಇವೆಲ್ಲ ಯಾವುದು ಬೇಡ, ಈ ಒಂದು 10,000 ರೂಪಾಯಿ ಹಾಕೋಬದ್ಲು 10,000 ಎಣ್ಣೆಗೆ ಹಾಕ್ಬೋದು ಅಂತ ಖಾಲಿ ಬಿಡಿ. ಓ ಇವ್ರದ್ದು ಇಲ್ಲ, ಬ್ಲಡ್ಡಲ್ಲೇ ವಾರ್ಮ್ ಇರುತ್ತೆ. ಅಲ್ಲ, ಇವ್ರು ಆ್ಯಕ್ಚುಲಿ ಮಲೆನಾಡು ಚಳಿಲೇ ಅನುಭವಿಸಿರ್ತಾರೆ. ಸೊ ಬಟ್ ವರ್ಲ್ಡ್ ಬಂಕ್ ಅದೆಲ್ಲ ಸೂಪರ್ ಆಗಿತ್ತು. ನಮಗೂ ಹಿಂಗೆ ಹೇಳಿದ್ರೆ ನಾವು ಅದೇ ಮಾಡ್ತಿದ್ವಲ್ಲ ಬ್ರೋ. ನಾವು ಹಂಗಾರೆ ಎಲ್ಲ ವಾಪಸ್ ಕೊಟ್ಬಿಟ್ಟು ವರ್ಲ್ಡ್ ಬಂಕ್ ಏನು ಬ್ರೋ? ಅಲ್ಲ ಹೋಗೋಣ, ಬಟ್ ಆದರೂ ಹೇಳ್ಬೇಕಲ್ಲ, ವರ್ಲ್ಡ್ ಬಂಕ್ನೇ ನಂಬ್ಕೊಂಡಿರೋಕ್ಕಾಗಲ್ಲ. ಒಟ್ಟಲ್ಲಿ ಸೂಪರ್ ಅದೆಲ್ಲ ನೋಡಿ, ಎಲ್ಲ ಪ್ಲ್ಯಾನ್ ಮಾಡ್ತವ್ರೆ. ಆಗಲೇ ರೀಲ್ಸ್ ಪ್ಲ್ಯಾನ್ ಮಾಡ್ತವ್ರೆ ಸುಜಿತು. ವರುಣ್ದು ಆಯಿತು, ಇವ್ರದ್ದು ಆಯಿತು. ಇವ್ರದ್ದು ಆಲ್ರೆಡಿ ಎಲ್ಲ ಆಗೋಗಿದೆ, ಎಲ್ಲ ತೆಗೆದು ಪ್ಯಾಕೇ ಮಾಡಿಕೋರೆ. ಹೇಳ್ತವ್ರೆ ಸರ್ ನಿಮ್ಮ ಮನೆಗೆ ಕಳಿಸ್ಬಿಟ್ಟು ನಾವು ಇವ್ರು ಆ್ಯಕ್ಚುಲಿ ಫ್ಲೈಟಲ್ಲಿ ಬರ್ತಾರೆ. ಮುಳ್ಳಿ ಅಂತ ಇವರು ಫ್ಲೈಟಲ್ಲಿ, ಯಾಕಂದರೆ ರಜಾ ಕಡಿಮೆ ಇರೋದ್ರಿಂದ. ಆಲ್ಮೋಸ್ಟ್ ಇಲ್ಲಿರೋರೆಲ್ಲ ಬೈಕ್ ಕಾರೇ ಬರ್ತಾ ಇರೋದು. ಮನೋಜು ಮೈಸೂರಿಂದ ಫಸ್ಟ್ ಟೈಮ್ ನಮಗಿದಾಗೆ. ಸೊ ಇನ್ನೂ ಕೆಲವರು ಬಂದಿಲ್ಲ, ಬರ್ತಾರೆ. ಏನು ಆವಾಜ್ ಆಗ್ತದೆ ಯಾಕೋ? ಇವಾಗ ಫಸ್ಟ್ ಸೈಕಲ್ ಹೊಡಿ ಆಯ್ತು, ಎಲ್ಲ ಶಾಪಿಂಗನ್ನು ಕೊಡಿಸ್ತೀನಿ. ಇವನಿಗೆ ಬಂದರೆ ಆರಾಮಾಗಿ ನಮ್ಮ ಜೊತೆ ಟೆನ್ಷನ್ ಇಲ್ಲ, ಆರಾಮಾಗಿ ಸೈಕಲ್ ಹೊಡ್ಕೊಂಡು ಹಠ ಮಾಡಿದ್ರೆ ಇಲ್ಲಿ ಹೊಡಿತೀನಿ, ಕೊಡಿಸ್ತೀನಿ. ಹೋಗು, ಸೈಕಲ್ ಹೆಲ್ಮೆಟ್ ಅದು ಬೇರೆ ಇರುತ್ತೆ, ಮನೇಲಿ ಬೈಕ್ ಹೆಲ್ಮೆಟೇ ಕೊಡಿಸ್ತೀನಿ. ನಮ್ಮ ಹಳೆ ರೈಡ್ರು ಬಂದರು, ಆಯ್ತು ಹಿಂಗೆ ಸ್ನೇಹಿತರನ್ನ ಮೀಟ್ ಮಾಡೋದಂತ ಬಂದ್ಬಿಡತ್ತಾರೆ ನ್ಯೂಸ್ ಬಿಟ್ಟಿಗೆ. ಏ ಅಲ್ಲ, ಹೇಳ್ಬೇಕು ಮುಂಚೆನೆ ಸರ್. ನಮ್ಗೆ ಎಷ್ಟು ಜನ ಇದ್ದಾರೆ ಸರ್? ನೋಡಿ ಸರ್, ಇಲ್ಲೇ ಮಕ್ಳನ್ನ ಹಾಕೊಂಡ್ ಬಂದಿದ್ದೀವಿ ನೋಡಿ. ಬೇಗ ಹೇಳಿದ್ರೆ ಒಳ್ಳೆ, ಯಾಕಂದ್ರೆ ಆಲ್ರೆಡಿ 18 ಡೇಸ್ ಇದೆ ಅಷ್ಟೇ. ಹೌದು, ಅದು ಕರೆಕ್ಟ್. ಪ್ಲಾನ್ ಪಕ್ಕ ಇರಬೇಕು. ಒಂದ್ಸಲಿ ಪ್ಲಾನ್ ಆದರೆ ಅದು ಎಕ್ಸಿಕ್ಯೂಟ್ ಆಗಲೇಬೇಕು. ಮಧು, ನಮ್ಮ ಸಾಧ್ಯ ಹೇಳಿದ್ರು ಇದೆಲ್ಲ ಹಾಕೋ ಬದಲು ನಾನು ಓಲ್ಡ್ ಬ್ಯಾಂಕಿಗೆ ಇನ್ವೆಸ್ಟ್ ಮಾಡ್ತೀನಿ ಅಂತ, ಬ್ಲಡ್ಡಲ್ಲೇ ವಾಮ್ ಮಾಡ್ಕೊಳ್ಳೋಣ ಅಂತ. ಸಾಧ್ಯವು ನೀವೆಲ್ಲ ಜಾಕೆಟ್ ಎಲ್ಲ ವೇಸ್ಟು, ಸುಮ್ಮನೆ ಡೈರೆಕ್ಟ್ ಬಾಡಿಗೆ ಎಣ್ಣೆ ಹಾಕೋಬಿಟ್ರೆ ನೋಡಿ. ಏನ್ ಗುರು ನೀನು ಇಷ್ಟು ಲೇಟಾಗಿ ಬರೋದು? ಟ್ರಾಫಿಕ್ ಡೌನ್ ಮಾಡಬೇಡ, ನೀನು ಬಿಟ್ಟಿದ್ದೆ ಲೇಟು. ಚಾನ್ಸ್ ಇಲ್ಲ, 2:30. ನಾನು ಫೋನ್ ಮಾಡಿದಾಗ ನೀನು ಇನ್ನೂ ಎಲ್ಲೋ ಪಾಕ್ಲೇಟು ಅಂತಿದ್ದೆ. ಸ್ಕೂಲ್ ಮುಗಿಸ್ಕೊಂಡು ಆಚೆ ಬಂದಿದ್ದೆ, 2:45 ಮನೆ ಬಿಟ್ಟಿದ್ದೆ. ಆದ್ರೂ ಲೇಟಾಗಿ ಬರಬಾರ್ದು. ಏನ್ ಮೋಟಿವೇಶನ್ ಏನ್ ಹೇಳೋದು ನಿಮ್ಗೆ? ಗೊತ್ತಾಯ್ತಾ? ಆ ಥರ ಇದ್ರೆ ಬೇಗ ಬರ್ತೀಯ, ಗೊತ್ತಿಲ್ಲ. ಅರ್ಥ ಆಯ್ತು. ಇಲ್ಲಿ ನೋಡಿ, ಯಾರು ನೋಡಿ. ಓ ಕರೆಕ್ಟ್, ಗೊತ್ತಾಯ್ತು ಬೈ. ಈ ಸತಿ ಯಾರು ಇಲ್ಲ, ಏನಕ್ಕೆ ಹೋಗ್ಬೇಕು? ಅಯ್ಯೋ ಅದೇ ಮುಖಗಳು ನೋಡಕ್ ನಾನೇ ಹೋಗ್ಬೇಕು ಅಂತನಾ? ಏನೋ ಒಂದು ಬಿಯರ್, ಕಬಾಬು, ಬಿಯರ್, ಏನಕ್ಕೆ? ಮೋಟಿವೇಶನ್. ಮೊನ್ನೆ ಲಾಸ್ಟ್ ಟೈಮ್ ಮೀಟಿಂಗ್ ಮಾಡಿದಕ್ಕೆ 12,000 ರೂಪಾಯಿ ಆಗಿರೋದು ಮೋಟಿವೇಶನ್ ಹೊಡ್ಸ್ಕೊಂಡಿದ್ದೀನಿ ಚೆನ್ನಾಗಿ.
ಲಾಸ್ಟ್ ಟೈಮ್ ಫಿಟ್ಟಿಂಗ್ ಮಾಡಿ 12,000 ಹಾಕ್ಸ್ಕೊಂಡಿದ್ದೀನಿ. ಮೋಟಿವೇಶನ್ಗೆ ಬಿಯರ್ ಕಬಾಬ್ ಬರ್ತವೆ. ಒಂದು ಬಿಯರ್ ಆಫ್ಟರ್ ಕಬಾಬ್ ಅಂದರೆ ಜಲ್ದಿ ಓದ್ತೀವಿ ಹಂಗೆ. ಹೌದಾ? ಫೈನಲೈಸ್ ಆಯ್ತಾ? ಸೊ ಶಾಪಿಂಗ್ ಎಲ್ಲ ಆಗಿದೆ ಆಲ್ಮೋಸ್ಟು. ಅಭಿ ಏನು ತೊಗೊಳಲ್ವ ನೀನು ಶಾಪಿಂಗು? ಬೈ ಅದೇ ಈ ಥರದೊಂದು ತಗೊಂಡ್ಬಿಟ್ಟು ಅದು ತೊಗೊಳಿಲ್ವ ಲಾಸ್ಟ್ ಟೈಮ್ ನೀನು? ಅದು ತಗೊಂಡೆ. ಬಟ್ ಅದು ಹಂಗಾಗಲ್ಲ ಬೈ. ಇದು ನಿಮಗೆ ಇದಲ್ಲೇ 3 ಲೇಯರ್ ಹಾಕೋಬೇಕಾಗುತ್ತೆ ನೋಡಿ. ಇಲ್ಲ ನೀವು ಒಳಗಡೆ ಹಾಕಿದ್ದೀನಿ ನೋಡಿ, ನಾನು ತೊಗೊಂಡಿದ್ದೀನಿ ನೋಡು. ಇದನ್ನ ಫಸ್ಟ್ ಇದು ಸೆಕೆಂಡ್ ಇದು, ಆಮೇಲೆ ಅದ್ರ ಮೇಲೆ ಇದು ಯಾವ್ದಾರು ತೊಗೋಬೇಕಾಗುತ್ತೆ. ಅವಾಗೇನೆ -ಡಿಗ್ರಿನ ನೀನು ಅವಾಯ್ಡ್ ಮಾಡೋಕ್ಕಾಗೋದು. ಸೊ ಡೈರೆಕ್ಟ್ ಆಗಲ್ಲ. ಇದು ಇವ್ರು ಬಿಡಿ, ಇವ್ರು ಇಲ್ಲೇ ತೊಗೊಂಡಿರೋದು. ಇದು ಇಲ್ಲಿ ಸಿಗಲ್ಲ. ಇದು ಆಲ್ಮೋಸ್ಟ್ ಶಾಪಿಂಗ್ ಆಗಿದೆ. ಅಚ್ಚು ಬಾ ಬಾಯ್, ರೆಸ್ಟ್ ತಗೊಳ್ಳೋ, ಬಾರು ಇಲ್ಲಿ. ವಿಜಯ್ ಮೈಕ್ ಯಾರು ತೊಗೊಂಡಿದ್ದು? ಸೂಪರ್. ಮಿನಿ ಅಲ್ವಾ ಇದು? ಮಿನಿ ಸಾಧು ಅವರು DJ ಮೈಕ್ ತೊಗೊಂಡಿದ್ದಾರೆ. ಸ್ಪಿಟಿಗೆ ಫುಲ್ಲು ಲಾಗು. ಓ ಸಕಲೇಶ್ಪುರದಲ್ಲೆಲ್ಲ ಫುಲ್ಲು ಇವ್ರದೇ. ಇನ್ನ ಸ್ಪಿಟಿನೇ ಸಕಲೇಶ್ಪುರಕ್ಕೆ ತಂದ್ಬಿಡ್ತಾರೆ. ಅದಕ್ಕೆ ನೋಡಿ ಏನು ಇದೆಷ್ಟು 35,000ನಾ? 35. ಅದೆಷ್ಟು ಆಯ್ತು ಅಲ್ಲ? 40,000 50,000 ಆಯ್ತು. ಹಾಂ, ಪ್ಯಾಕೇಜ್ಗಿಂತ ಜಾಸ್ತಿ ಆಯಿತು. ಆಲ್ಮೋಸ್ಟು ಬಿಲ್ಲಿಂಗ್ ಎಲ್ಲ ಆಯಿತು. ಬಿಲ್ಲಿಂಗಿಗೆ ನಾವು ತುಂಬ ಪರ್ಚೇಸಿಂಗ್ ಮಾಡಿದ್ದು. ಬಿಲ್ಲಿಂಗ್ ಏನಾದರೂ ಕೊಡ್ತಾರೆ ಅಂತ ಕೇಳಿದ್ರು. ಅದಕ್ಕೆ ಒಂದು ಕಾಂಪ್ಲಿಮೆಂಟ್ರಿಯಾಗಿ ಸ್ಕಿಪ್ಪಿಂಗು, ಫಿಟ್ನೆಸ್ ಆಗಿರಿ ಮತ್ತು ಬ್ಯಾಗ್ ಇದನ್ನ ಈ ಒಂದು ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾರೆ. ಅದು ತಗೊಳ್ಳಿ ಗಿಫ್ಟು, ಪ್ರಸಾದ ತಗೊಳ್ಳಿ. ನಮ್ಮ ಬಿಡಿ, ಒಂದು ಇಟ್ಕೊಳ್ರಿ. ತಾಳಿ ಒಂದು ಎತ್ಕೊಬಿಡ್ರಿ. ಹಾಂ ಕೊಡಿ. ಹಾಂ ಬಿಡಿ. ತಗೊಳ್ಳೋ ಬ್ಯಾಗ್ ಫ್ರೀ ನಿಮಗೆ. ಹಾಂ, ಆಲ್ರೆಡಿ ಇನ್ನೊಂದಿಬ್ರು ಬಿಲ್ ಮಾಡ್ಕೊಂಡು ಆಚೆ ಹೋಗ್ಬಿಟ್ಟಿದ್ರು. ಏನೋ ಕೇಳಿದ್ಕೆ ಸ್ಕಿಪ್ಪಿಂಗು ಗಿಫ್ಟು ತಗೊಳ್ಳೋ, ಜಾಲಿ ಮಾಡೋ. ಅಕ್ಕ ನೀನು ತಗೋ, ಬ್ಯಾಗ್ ಹೊಡಿಕ ಕೇಳ್ತೀನಿ. ತಗೋ, ಹಾಕು. ಹಾಂ ಹಾಕು. ಹಾಂ ಇಲ್ಲಿ ಬೈ, ಯಾರ ಮಕ್ಳಿಗೆ ಏನಕ್ಕಾರ ಆಯ್ತದೆ. ಅದೇ ಸರ್, ಥ್ಯಾಂಕ್ ಯು. ಇಷ್ಟೋ ತನಕ ಎಲ್ಲ ಡಿಸ್ಕಷನ್ ಎಲ್ಲ ಆಯಿತು. ಶಾಪಿಂಗ್ ಎಲ್ಲ ಆದಮೇಲೆ ಸೊ ಯಾರ್ಯಾರ ಗಾಡಿಗೆ ಯಾರನ್ನ ಕಳಿಸ್ಬೇಕಂದ್ರೆ ಕಾರ್ಪೂಲಿಂಗ್ ಇರುತ್ತಲ್ಲ, ಅದು ಒಂದು ಮೀಟಿಂಗ್ ನಡೀತು. ಮತ್ತು ಸ್ವಲ್ಪ ಬೇಕಾಗಿರೋ ಐಟಮ್ಸ್ಗಳು ಮತ್ತು ಏನೇನು ಹೋಗಬೇಕು ಅಂತ ಅದು ಡಿಸ್ಕಷನ್ ನಡೀತು. ಎಲ್ಲ ಡಿಸ್ಕಷನ್ ತುಂಬ ಜನ ಹೋದರು. ಆ್ಯಕ್ಚುಲಿ ಇಲ್ಲಿ ಬಂದಿರೋದು ಬರೀ 10 ಜನ ಇನ್ನೂ ಇದ್ದಾರೆ ಗ್ರೂಪಲ್ಲಿ. ಸೊ ಅವರೆಲ್ಲ ಸ್ವಲ್ಪ ದೂರ ಇರೋದ್ರಿಂದ, ಕೆಲಸಗಳು ಇರೋದ್ರಿಂದ ಅವರು ಡೈರೆಕ್ಟ್ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರು. ಮತ್ತು ಶಾಪಿಂಗ್ನೆಲ್ಲ ಅಲ್ಲೇ ಮಾಡ್ಕೊಳ್ತೀನಿ ಅಂದರು. ಅದರಿಂದ ಸ್ಪಿಟಿದು ಒಂದು ಪ್ರಿಪ್ರೇಷನ್ ನಡೀತು. ಆಲ್ಮೋಸ್ಟ್ ಸೆಕೆಂಡ್ ಸ್ಟೆಪ್ ಪ್ರಿಪ್ರೇಷನ್ ಆಯಿತು. ಫಸ್ಟು ಮೀಟಿಂಗ್ ನಡೀತು, ಅಡ್ವಾನ್ಸ್ ಮೀಟಿಂಗು. ಮತ್ತು ಎಲ್ಲ ನಾವು ಗ್ರೂಪ್ನ ಇದು ಮಾಡೋದಕ್ಕೆ ಏನಿಲ್ಲ, ಓಡೋದೆ. ಕೆಲವೇ ದಿನಗಳಲ್ಲಿ ಸ್ಪಿಟಿಗೆ ಓಡ್ತಾ ಇದ್ದೀವಿ. ಒಂದು ಜಟಾಯು ಕ್ಲಬ್ಬಿಂದ ಒಂದು ಆರ್ಗನೈಸೇಷನ್ ಮಾಡ್ಕೊಂಡು ಓಪನ್ ಮಾಡಿ ಕೆಲವೇ ದಿನಗಳಲ್ಲಿ ಜಟಾಯು ಕ್ಲಬ್ನ ಒಂದು ದೊಡ್ಡ ಬಿಗ್ ರೈಡ್ ಇದು. ಸೊ ನಿಮ್ಮೆಲ್ಲರ ಸಪೋರ್ಟು ಮತ್ತು ಇಲ್ಲಿ ಬಂದಿರೋ ರೈಡರ್ಸ್ಗಳು ನಮ್ಮ ಮೇಲೆ ಇಟ್ಟಿರೋ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ, ಅದನ್ನು ಉಳಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ ಲಾಗ್ನಿಲ್ಲೇ ಎಂಡ್ ಮಾಡ್ತೀವಿ. ಮತ್ತು ಸ್ಪಿಟಿಗೆ ಇನ್ನೂ ಆ್ಯಡು ವೆಯ್ಟಿಂಗ್ ಲಿಸ್ಟಲ್ಲಿದ್ದಾರೆ. ಕಾರ್ಪೋಲಿಂಗ್ ಇರೋದ್ರಿಂದ ಯಾಕಂದರೆ ಈಗ ಕರೆಕ್ಟಾಗಿ ನಾವು ಕಾರ್ನ ಎಲ್ಲರಿಗೂ ಹೆಂಗೆ ಬೇಕೋ ಸೆಟೆಕ್ಟ್ ಮಾಡಿಬಿಡ್ತೀವಿ. ಇನ್ನೂ ಒಂದು 3 ಜನ ವೆಯ್ಟಿಂಗ್ ಲಿಸ್ಟ್ ಇರ್ತಾರೆ. ಅವ್ರಿಗೆ ಕಾರ್ ಅರೇಂಜ್ ಆಯಿತು ಅಂದರೆ ಪಕ್ಕ ಅವ್ರಿಗೂ ನಾವು ಕರ್ಕೊಂಡು ಹೋಗೋದಿದೆ. ಆಲ್ಮೋಸ್ಟು 20+ ಆಗೋ ಥರನೇ ಇದೆ. ಅವ್ರೇನಾದ್ರು ಬಂದರೆ ನೋಡೋಣ, ವಾಚ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಅಡ್ವೆಂಚರು ಸ್ಪಿಟಿ ಮಾಡ್ತಾಯಿದ್ದೀವಿ. ಅದು ನಮ್ಮ ಒಂದು ಜಟಾಯು ಕ್ಲಬ್ಬಿಂದ ಮುಂದಿನ ದಿನಗಳಲ್ಲಿ ದೊಡ್ಡ ರೈಡ್ ಮಾಡ್ತೀವಿ.